ಹಾಯ್ ಆಲ್, ಇದು ಸಂಡೇ ವ್ಲಾಗ್. ಸಂಡೇ ಬಂದ್ರೆ ಎಲ್ರಿಗೂ ತುಂಬಾನೇ ಖುಷಿ. ವಾರ ಪೂರ್ತಿ ಕೆಲಸ ಮಾಡಿ ಒಂದಿನ ರೆಸ್ಟ್ ಮಾಡ್ತಾರೆ. ಬಟ್ ನನಗೆ ಕೆಲಸ ಜಾಸ್ತಿ ಆಗೋದೇ ಸಂಡೇ. ನನ್ನ ಮಗನ ಸ್ಕೂಲ್ ನಲ್ಲಿ ಚಾಕ್ಲೇಟ್ ಕೊಟ್ಟಿದ್ರು, ಎಲ್ಲರೂ ತಿಂತಿದ್ರು. ನಾನು ಒಂದ್ಸಲ ತಿನ್ಲ ಅಂತ ಕೇಳ್ದೆ. ಯಾಕೆ ಅವನಿಗೆ ಈ ರೀತಿ ಯೋಚನೆ ಬಂತು ಅಂತ ಗೊತ್ತಿಲ್ಲ. ಹುಟ್ಟಾಗಿಂದ ಒಂದಿನೂ ಈ ತರ ಕೇಳಿರ್ಲಿಲ್ಲ. ಸೊ ಹಾಗಾಗಿ ಮನೇಲೆ ಡ್ರೈ ಫ್ರೂಟ್ಸ್ ನ ಯೂಸ್ ಮಾಡ್ಕೊಂಡು 3 ವೆರೈಟೀಸ್ ನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ತಗೊಂಡಿರೋದು ಬಾದಾಮಿ, ಪಿಸ್ತಾ, ಗೋಡಂಬಿ, ಕಡಲೆ ಬೀಜ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್, ಲೋಟಸ್ ಸೀಡ್ಸ್, ಹಾಗೆ ಸ್ವಲ್ಪ ಗಸಗಸೆ. ಇದನ್ನೆಲ್ಲ ಆದಷ್ಟು ಲೋ ಫ್ಲೇಮ್ ನಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಂಡು ನಂತರ ಸ್ವಲ್ಪ ಕೂಲ್ ಆಗಕ್ಕೆ ಬಿಡಬೇಕು. ಒಂದೊಂದನ್ನೇ ಸಪರೇಟ್ ಆಗಿ ಪೌಡರ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕೋಬೇಕು. ನಂತರ ಎಲ್ಲಾನು ಪೌಡರ್ ಆದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಒಂದು ಇಮ್ಯುನಿಟಿ ಬೂಸ್ಟಿಂಗ್ ಪೌಡರ್ ರೆಡಿ ಆಗುತ್ತೆ. ಇದನ್ನ ಮಕ್ಕಳಿಗೆ ಡೈಲಿ ಹಾಲಿಗೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಬ್ರೈನ್ ಶಾರ್ಪ್ ಆಗುತ್ತೆ, ಫಿಸಿಕಲ್ ಆಕ್ಟಿವಿಟಿಗೆ ತುಂಬಾನೇ ಸ್ಟ್ರೆಂತ್ ಬರುತ್ತೆ, ಹಾಗೆ ಸ್ಟಡೀಸ್ ಅಲ್ಲೂ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಇದ್ರ ಮುಂದೆ ಯಾವ ಹಾರ್ಲಿಕ್ಸ್, ಬೂಸ್ಟ್, ಬೋರ್ಮಿಟಾನು ಇಲ್ಲ. ಹಾಗೆ 1 ಕಪ್ ಬೆಲ್ಲದ ಪುಡಿಗೆ ಅರ್ಧ ಕಪ್ ನೀರ್ ಹಾಕಿ ಒಂದೆಳೆ ಪಾಕ ತೆಗೆದು ಅದಕ್ಕೆ ಬೇಕಾಗಿರೋಷ್ಟು ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಮುದ್ದೆ ರೀತಿ ನಾದ್ಕೋಬೇಕು. ಸ್ವಲ್ಪ ತೆಳ್ಳಗ್ ಮಾಡ್ಕೊಂಡು ಒಂದು ಶೇಪ್ ಕೊಟ್ಟು ಅದನ್ನ ಗಸಗಸೆ ಒಳಗೆ ರೋಲ್ ಮಾಡಿದ್ರೆ ಒಂದು ಹೋಮ್ ಮೇಡ್ ಚಾಕ್ಲೇಟ್ ರೆಡಿ ಆಗುತ್ತೆ. ಇನ್ನು ಅದಕ್ಕೆ ಸ್ವಲ್ಪ ಪೌಡರ್ನ ಜಾಸ್ತಿ ಹಾಕಿ ಗಟ್ಟಿಗೆ ರೋಲ್ ಮಾಡಿದ್ರೆ ಒಂದು ಹೋಮ್ ಮೇಡ್ ಹೆಲ್ತಿ ಲಡ್ಡು ಕೂಡ ರೆಡಿ ಆಗುತ್ತೆ. ಹಾಗೆ ಇದನ್ನ ಕೊಟ್ರೆ ಮಕ್ಕಳು ಯಾವ ಚಾಕ್ಲೇಟ್ನು ಆಸೆ ಪಡಲ್ಲ. ಇದಾಗಿತ್ತು ನನ್ನ ವ್ಲಾಗ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪೇಜನ್ನು ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.